ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಅದ್ಧೂರಿಯಾದಂಥ ಚಾಲನೆ ಸಿಕ್ಕಿದೆ. ಅರಮನೆ ನಗರಿಯಲ್ಲಿ ದಸರಾ ಸಂಭ್ರಮ ಸಡಗರ ಕಳೆಗಟ್ಟಿದೆ. ನಾಡ ದೇವತೆ ಅಧಿದೇವತೆ ಸನ್ನಿಧಿಯಲ್ಲಿ ಸಾಹಿತಿ ಹಂಪ ನಾಗರಾಜಯ್ಯ ಉತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು. ಇನ್ನು ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆಯನ್ನ ಕೂಡ ಸಲ್ಲಿಸಿದ್ರು. ಆ ಮೂಲಕ ಇಂದಿನಿಂದ ನಡೆಯುವಂತ ದಸರಾ ಹಬ್ಬದ ಸಂಭ್ರಮಾಚರಣೆಗೆ ವಿದ್ಯುಕ್ತವಾದಂತ ಚಾಲನೆ ಸಿಕ್ಕಿದೆ. ನೋಡ್ಕೊಂಬನ್ನಿ ವರದಿ. ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಅದ್ದೂರಿ ಚಾಲನೆ. ಉತ್ಸವಕ್ಕೆ ಸಾಹಿತಿ ಹಂಪ ನಾಗರಾಜಯ್ಯ ಚಾಲನೆ. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಕಳೆಗಟ್ಟಿದೆ. ವೃಶ್ಚಿಕ ಲಗ್ನದ ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಗಣ್ಯರು ಪೂಜೆ ಸಲ್ಲಿಸಿ ಹಿರಿಯ ಸಾಹಿತಿ ನಾಡೋಜ ಚಾಲನೆ ನೀಡಿದ್ರು. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ್ರು. ಅರಮನೆಯಲ್ಲಿ ಖಾಸಗಿ ದರ್ಬಾರ್. ಜಗದ್ವಿಖ್ಯಾತ ದಸರಾ ಹಿನ್ನೆಲೆ ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸಲಾಯಿತು. ಸಂಸದರಾದ ಬಳಿಕ ಮೊದಲ ಬಾರಿಗೆ ಯದುವೀರ್ ಖಾಸಗಿ ದರ್ಬಾರ್ ನಡೆಸಿದ್ರು. ರಾಜ ಪೋಷಾಕು ತೊಟ್ಟು ಸಿಂಹಾಸನವೇರಿ ದರ್ಬಾರು ನಡೆಸಿದ್ರು. ಆ ಮೂಲಕ ಅರಮನೆಯಲ್ಲಿ ಮತ್ತೆ ಗತವೈಭವ ಮರುಕಳಿಸಿತು. ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಚಾಲನೆ. ಸಿಎಂ ಸಿದ್ದರಾಮಯ್ಯ ಆಹಾರ ಮೇಳಕ್ಕೆ ಚಾಲನೆ ಕೊಟ್ಟರು. ಬಳಿಕ ಫಲಪುಷ್ಪ ಪ್ರದರ್ಶನವನ್ನ ಸಿಎಂ ಉದ್ಘಾಟಿಸಿದ್ರು. ನಂತರ ಗಾಜಿನ ಮನೆಯಲ್ಲಿ ಪುಷ್ಪಗಳಿಂದ ನಿರ್ಮಾಣವಾಗಿರುವ ನೂತನ ಸಂಸತ್ ಭವನವನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿದ್ರು. ದಸರಾ ಚಲನಚಿತ್ರೋತ್ಸವಕ್ಕೆ ಚಾಲನೆ. ದಸರಾ ಚಲನಚಿತ್ರೋತ್ಸವಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಕರ್ನಾಟಕ ಮುಕ್ತ ವಿವಿಯ ಘಟಿಕೋತ್ಸವ ಭವನದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ. ಸಿಎಂ ಕಪ್ಗೆ ಹರ್ಮನ್ ಪ್ರೀತ್ ಸಿಂಗ್ ಚಾಲನೆ. ಅದಾದ ಬಳಿಕ ದಸರಾ ಕ್ರೀಡಾಕೂಟದ ಸಿಎಂ ಕಪ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಈ ವೇಳೆ ಭಾರತ ತಂಡದ ಹಾಕಿ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಉಪಸ್ಥಿತರಾಗಿದ್ರು. ಇನ್ನು ಎಲ್ಲ ಕ್ರೀಡೆಗಳನ್ನ ನಾವು ಗೌರವಿಸ್ತೇವೆ, ಪ್ರೋತ್ಸಾಹ ಮಾಡ್ತೇವೆ ಅಂತ ಸಿಎಂ ಹೇಳಿದ್ರು. ದಸರಾಗೆ ಮೆರುಗು ನೀಡಿದ ನಾಡ ಕುಸ್ತಿ. ನಾಡಹಬ್ಬಕ್ಕೆ ಮೆರುಗು ಕೊಟ್ಟಿದ್ದು ಅಂದ್ರೆ ಅದು ಕುಸ್ತಿ. ಮಟ್ಟಿ ಮಣ್ಣಿನಲ್ಲಿ ಜಗಜಟ್ಟಿಗಳು ತೊಡೆತಟ್ಟಿದ್ರು. ಕುಸ್ತಿಗೆ ಸಿಎಂ ಗೈರಾದ್ರು. ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದ್ರು. ಇಂದಿನಿಂದ 7 ದಿನ ಕುಸ್ತಿ ನಡೆಯಲಿದೆ. ಅರಮನೆ ನಗರದಲ್ಲಿ ನಾಡಹಬ್ಬದ ಸಂಭ್ರಮ ಜೋರಾಗಿದೆ. ದಸರಾಗೆ ಚಾಲನೆ ಸಿಗ್ತಾ ಇದ್ದಂತೆ ಸಡಗರ ಮುಗಿಲು ಮುಟ್ಟಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನತ್ತ ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಅದ್ಧೂರಿಯಾದಂಥ ಚಾಲನೆ ಸಿಕ್ಕಿದೆ. ಅರಮನೆ ನಗರಿಯಲ್ಲಿ ದಸರಾ ಸಂಭ್ರಮ ಸಡಗರ ಕಳೆಗಟ್ಟಿದೆ. ನಾಡ ದೇವತೆ ಅಧಿದೇವತೆ ಸನ್ನಿಧಿಯಲ್ಲಿ ಸಾಹಿತಿ ಹಂಪ ನಾಗರಾಜಯ್ಯ ಉತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು. ಇನ್ನು ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆಯನ್ನ ಕೂಡ ಸಲ್ಲಿಸಿದ್ರು. ಆ ಮೂಲಕ ಇಂದಿನಿಂದ ನಡೆಯುವಂತ ದಸರಾ ಹಬ್ಬದ ಸಂಭ್ರಮಾಚರಣೆಗೆ ವಿದ್ಯುಕ್ತವಾದಂತ ಚಾಲನೆ ಸಿಕ್ಕಿದೆ. ನೋಡ್ಕೊಂಬನ್ನಿ ವರದಿ. ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಅದ್ದೂರಿ ಚಾಲನೆ. ಉತ್ಸವಕ್ಕೆ ಸಾಹಿತಿ ಹಂಪ ನಾಗರಾಜಯ್ಯ ಚಾಲನೆ. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಕಳೆಗಟ್ಟಿದೆ. ವೃಶ್ಚಿಕ ಲಗ್ನದ ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಗಣ್ಯರು ಪೂಜೆ ಸಲ್ಲಿಸಿ ಹಿರಿಯ ಸಾಹಿತಿ ನಾಡೋಜ ಚಾಲನೆ ನೀಡಿದ್ರು. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ್ರು.
ಅರಮನೆಯಲ್ಲಿ ಖಾಸಗಿ ದರ್ಬಾರ್. ಜಗದ್ವಿಖ್ಯಾತ ದಸರಾ ಹಿನ್ನೆಲೆ ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸಲಾಯಿತು. ಸಂಸದರಾದ ಬಳಿಕ ಮೊದಲ ಬಾರಿಗೆ ಯದುವೀರ್ ಖಾಸಗಿ ದರ್ಬಾರ್ ನಡೆಸಿದ್ರು. ರಾಜಪೋಷಾಕು ತೊಟ್ಟು ಸಿಂಹಾಸನವೇರಿ ದರ್ಬಾರು ನಡೆಸಿದ್ರು. ಆ ಮೂಲಕ ಅರಮನೆಯಲ್ಲಿ ಮತ್ತೆ ಗತವೈಭವ ಮರುಕಳಿಸಿತು. ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಚಾಲನೆ. ಸಿಎಂ ಸಿದ್ದರಾಮಯ್ಯ ಆಹಾರ ಮೇಳಕ್ಕೆ ಚಾಲನೆ ಕೊಟ್ಟರು. ಬಳಿಕ ಫಲಪುಷ್ಪ ಪ್ರದರ್ಶನವನ್ನ ಸಿಎಂ ಉದ್ಘಾಟಿಸಿದ್ರು. ನಂತರ ಗಾಜಿನ ಮನೆಯಲ್ಲಿ ಪುಷ್ಪಗಳಿಂದ ನಿರ್ಮಾಣವಾಗಿರುವ ನೂತನ ಸಂಸತ್ ಭವನವನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿದ್ರು. ದಸರಾ ಚಲನಚಿತ್ರೋತ್ಸವಕ್ಕೆ ಚಾಲನೆ. ದಸರಾ ಚಲನಚಿತ್ರೋತ್ಸವಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಕರ್ನಾಟಕ ಮುಕ್ತ ವಿವಿಯ ಘಟಿಕೋತ್ಸವ ಭವನದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ. ಸಿಎಂ ಕಪ್ಗೆ ಹರ್ಮನ್ ಪ್ರೀತ್ ಸಿಂಗ್ ಚಾಲನೆ. ಅದಾದ ಬಳಿಕ ದಸರಾ ಕ್ರೀಡಾಕೂಟದ ಸಿಎಂ ಕಪ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಈ ವೇಳೆ ಭಾರತ ತಂಡದ ಹಾಕಿ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಉಪಸ್ಥಿತರಾಗಿದ್ರು. ಇನ್ನು ಎಲ್ಲ ಕ್ರೀಡೆಗಳನ್ನ ನಾವು ಗೌರವಿಸ್ತೇವೆ, ಪ್ರೋತ್ಸಾಹ ಮಾಡ್ತೇವೆ ಅಂತ ಸಿಎಂ ಹೇಳಿದ್ರು. ದಸರಾಗೆ ಮೆರುಗು ನೀಡಿದ ನಾಡ ಕುಸ್ತಿ. ನಾಡಹಬ್ಬಕ್ಕೆ ಮೆರುಗು ಕೊಟ್ಟಿದ್ದು ಅಂದ್ರೆ ಅದು ಕುಸ್ತಿ. ಮಟ್ಟಿ ಮಣ್ಣಿನಲ್ಲಿ ಜಗಜಟ್ಟಿಗಳು ತೊಡೆತಟ್ಟಿದ್ರು. ಕುಸ್ತಿಗೆ ಸಿಎಂ ಗೈರಾದ್ರು. ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದ್ರು. ಇಂದಿನಿಂದ 7 ದಿನ ಕುಸ್ತಿ ನಡೆಯಲಿದೆ. ಅರಮನೆ ನಗರದಲ್ಲಿ ನಾಡಹಬ್ಬದ ಸಂಭ್ರಮ ಜೋರಾಗಿದೆ. ದಸರಾಗೆ ಚಾಲನೆ ಸಿಗ್ತಾ ಇದ್ದಂತೆ ಸಡಗರ ಮುಗಿಲು ಮುಟ್ಟಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನತ್ತ ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಅದ್ಧೂರಿಯಾದಂಥ ಚಾಲನೆ ಸಿಕ್ಕಿದೆ. ಅರಮನೆ ನಗರಿಯಲ್ಲಿ ದಸರಾ ಸಂಭ್ರಮ ಸಡಗರ ಕಳೆಗಟ್ಟಿದೆ. ನಾಡ ದೇವತೆ ಅಧಿದೇವತೆ ಸನ್ನಿಧಿಯಲ್ಲಿ ಸಾಹಿತಿ ಹಂಪ ನಾಗರಾಜಯ್ಯ ಉತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು. ಇನ್ನು ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆಯನ್ನ ಕೂಡ ಸಲ್ಲಿಸಿದ್ರು. ಆ ಮೂಲಕ ಇಂದಿನಿಂದ ನಡೆಯುವಂತ ದಸರಾ ಹಬ್ಬದ ಸಂಭ್ರಮಾಚರಣೆಗೆ ವಿದ್ಯುಕ್ತವಾದಂತ ಚಾಲನೆ ಸಿಕ್ಕಿದೆ. ನೋಡ್ಕೊಂಬನ್ನಿ ವರದಿ. ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಅದ್ದೂರಿ ಚಾಲನೆ. ಉತ್ಸವಕ್ಕೆ ಸಾಹಿತಿ ಹಂಪ ನಾಗರಾಜಯ್ಯ ಚಾಲನೆ. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಕಳೆಗಟ್ಟಿದೆ. ವೃಶ್ಚಿಕ ಲಗ್ನದ ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಗಣ್ಯರು ಪೂಜೆ ಸಲ್ಲಿಸಿ ಹಿರಿಯ ಸಾಹಿತಿ ನಾಡೋಜ ಚಾಲನೆ ನೀಡಿದ್ರು. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ್ರು. ಅರಮನೆಯಲ್ಲಿ ಖಾಸಗಿ ದರ್ಬಾರ್. ಜಗದ್ವಿಖ್ಯಾತ ದಸರಾ ಹಿನ್ನೆಲೆ ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸಲಾಯಿತು. ಸಂಸದರಾದ ಬಳಿಕ ಮೊದಲ ಬಾರಿಗೆ ಯದುವೀರ್ ಖಾಸಗಿ ದರ್ಬಾರ್ ನಡೆಸಿದ್ರು. ರಾಜಪೋಷಾಕು ತೊಟ್ಟು ಸಿಂಹಾಸನವೇರಿ ದರ್ಬಾರು ನಡೆಸಿದ್ರು. ಆ ಮೂಲಕ ಅರಮನೆಯಲ್ಲಿ ಮತ್ತೆ ಗತವೈಭವ ಮರುಕಳಿಸಿತು. ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಚಾಲನೆ. ಸಿಎಂ ಸಿದ್ದರಾಮಯ್ಯ ಆಹಾರ ಮೇಳಕ್ಕೆ ಚಾಲನೆ ಕೊಟ್ಟರು. ಬಳಿಕ ಫಲಪುಷ್ಪ ಪ್ರದರ್ಶನವನ್ನ ಸಿಎಂ ಉದ್ಘಾಟಿಸಿದ್ರು. ನಂತರ ಗಾಜಿನ ಮನೆಯಲ್ಲಿ ಪುಷ್ಪಗಳಿಂದ ನಿರ್ಮಾಣವಾಗಿರುವ ನೂತನ ಸಂಸತ್ ಭವನವನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿದ್ರು. ದಸರಾ ಚಲನಚಿತ್ರೋತ್ಸವಕ್ಕೆ ಚಾಲನೆ. ದಸರಾ ಚಲನಚಿತ್ರೋತ್ಸವಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಕರ್ನಾಟಕ ಮುಕ್ತ ವಿವಿಯ ಘಟಿಕೋತ್ಸವ ಭವನದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ. ಸಿಎಂ ಕಪ್ಗೆ ಹರ್ಮನ್ ಪ್ರೀತ್ ಸಿಂಗ್ ಚಾಲನೆ. ಅದಾದ ಬಳಿಕ ದಸರಾ ಕ್ರೀಡಾಕೂಟದ